Picture yourself waking up to the rising sun, wrapped in a soft veil of fog with the scent of fresh coffee plantations surrounding your villa in a warm embrace. At Vanasya Farm Plots, your mornings start with the fresh aroma of coffee, the crisp mountain air, and the melody of nature's symphony. Nestled in the foothills of the majestic Western Ghats, this 40-acre paradise is designed to blend luxury with nature. Premium amenities meticulously crafted for restaurant, pond, jogging track, badminton and basketball courts, plantation trail. From scenic designs to cozy farm-to-table dining, every moment at Vanasya is crafted for peace, luxury and adventure. Nature's beauty, laughter and pure joy. Book your visit today. ಸ್ನೇಹಿತರೆ, ಕಳೆದ ಸಾಕಷ್ಟು ದಿನಗಳಿಂದ ನಡೀತಾ ಇರೋ ಫೈಟರ್ ಜೆಟ್ ವಿವಾದ ಈಗ ಎಲ್ಲ ಗೆರೆಗಳನ್ನ ದಾಟಿ ದೊಡ್ಡ ಪೊಲಿಟಿಕಲ್ ಫೈಟ್ಗೂ ಕಾರಣ ಆಗ್ತಾ ಇದೆ. ಮೊದಲು ನಮ್ಮ ವಿಮಾನ ಎಷ್ಟು ಹೋಗಿದೆ ಲೆಕ್ಕ ಕೊಡಿ, ಎಷ್ಟು ಫೈಟರ್ ಜೆಟ್ಸ್ ಬಿದ್ದು ಹೋಗಿದಾವೆ ಲೆಕ್ಕ ಕೊಡಿ, ದೇಶದ ಜನರಿಗೆ ರಿಯಲ್ ಲೆಕ್ಕ ಕೊಡಿ ಅಂತ ರಾಜಕೀಯ ಶುರುವಾಯಿತು. ಇನ್ನೂ ಕೆಲವರಂತೂ ಭಾರತ ಫೈಟರ್ ಜೆಟ್ ಕಳ್ಕೊಂಡಿದ್ದನ್ನ ಒಪ್ಕೊಂಡ್ಬಿಟ್ಟಿದೆ, ಭಾರತಕ್ಕೆ ದೊಡ್ಡ ಹೊಡೆತ, ಭಾರತ ಪಾಕ್ ಮುಂದೆ ವೀಕ್ ಆಯ್ತು ಅಂತೆಲ್ಲ ಜಗತ್ತಿನಾದ್ಯಂತ ನರೇಟಿವ್ ಬಿಲ್ಡ್ ಮಾಡೋ, ಒಂದು ಒಪಿನಿಯನ್ ರೂಪಿಸೋ, ಪ್ರಚಾರ ಮಾಡೋ, ಪ್ರೊಪಗ್ಯಾಂಡಾ ಮಾಡೋ ಕೆಲಸ ಕೂಡ ನಡೀತಾ ಇದೆ. ಪಾಕ್ ಸೇರಿ ಕೆಲವೊಂದಷ್ಟು ವೆಸ್ಟರ್ನ್ ಮೀಡಿಯಾಗಳು ಈ ಕೆಲಸವನ್ನ ಮಾಡ್ತಾ ಇದ್ರೆ, ಭಾರತದಲ್ಲಿ ಅವರ ದೇಶದ್ರೋಹಿಗಳೇನಲ್ಲ, ಬಟ್ ಪಾಲಿಟಿಕ್ಸ್ಗೋಸ್ಕರ ಡಿಫೆನ್ಸ್ ಅನ್ನ ಹೇಳ್ಕೊಂಡ್ಬಂದು ಕೆಲವರು ಪಾಲಿಟಿಕ್ಸ್ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ. ಹಾಗಿದ್ರೆ ಫೈಟರ್ ಜೆಟ್ ಕಳ್ಕೊಂಡ ತಕ್ಷಣ ಭಾರತ ಸೋತ್ ಹಾಗಾಗುತ್ತಾ? ಎರಡು ರಾಷ್ಟ್ರಗಳ ನಡುವೆ ಯುದ್ಧ ಆದಾಗ, ಸಂಘರ್ಷ ಆದಾಗ ಎರಡೂ ಕಡೆ ಲಾಸಸ್ ಆಗುತ್ತೆ. ಆದ್ರೆ ಆ ಸಂಘರ್ಷದ ಉದ್ದೇಶ ಏನು? ಅಸಲಿಗೆ ಭಾರತ ಈ ಫೈಟರ್ ಜೆಟ್ ಅನ್ನ ಲಾಸ್ ಮಾಡ್ಕೊಂಡಿದ್ ಯಾಕೆ? ಲಾಸ್ ಒಂದಷ್ಟು ಆಗಿರೋದು ಹೌದು ಅಂತ ಸೇನೆನೇ ಹೇಳಿದೆ. ಡೇ 1 ಅಲ್ಲೇ ಸೇನೆ ಅದನ್ನ ಹೇಳಿತ್ತು, ಹೊಸದಾಗಿ ಏನಲ್ಲ. CDS ಅನಿಲ್ ಚೌಹಾಣ್ ಹೇಳಿಕೆ ಕೊಟ್ಟಿರೋದು ಮತ್ತೆ ಕೊಟ್ಟಿರ್ಬೋದು ಅಷ್ಟೇ. ಆದ್ರೆ ಡೈರೆಕ್ಟರ್ ಜನರಲ್ ಆಫ್ ಏರ್ ಆಪರೇಷನ್ಸ್ ಭಾರತೀಯವರು ಮಾತನಾಡಬೇಕಾದ್ರೆ ಡೇ 1 ಅಲ್ಲೇ ಹೇಳಿದ್ರು, ಕಾಂಬ್ಯಾಟ್ ಅಂದ ತಕ್ಷಣ ಅಲ್ಲಿ ಕೆಲವೊಂದಷ್ಟು ಲಾಸಸ್ ಇರುತ್ತೆ, ಬಟ್ ಅವ್ರ ಕಡೆ ಎಷ್ಟು ಲಾಸ್ ಮಾಡಿದೀವಿ, ನಮ್ಮ ಉದ್ದೇಶ ತಲುಪಿದೀವಾ ಇಲ್ವಾ, ಅದು ಮುಖ್ಯ ಅಂತ ಅವ್ರು ಹೇಳಿದ್ರು. We are in a combat scenario and losses are a part of combat. ಆದ್ರೂ ಕೂಡ ವಿವಾದ ಮಾಡುವಂತದನ್ನ ಮಾಡ್ತಾನೆ ಇದ್ದಾರೆ. ಹಾಗಿದ್ರೆ ಸಂಘರ್ಷ ಅನ್ನೋ ಸನ್ನಿವೇಶದಲ್ಲಿ ಈ ರೀತಿ ಒಂದು ಸಣ್ಣ ಪುಟ್ಟ ಡ್ಯಾಮೇಜ್ ನಮಗೂ ಆಯ್ತು ಅಂತ ಹೇಳಿದ್ರೆ ಅದು ನಮ್ಮ ದೇಶ ವೀಕ್ ಆಯ್ತು ಅಂತ ಅರ್ಥನಾ? ಪಾಕಿಸ್ತಾನದ ಮುಂದೆ ಭಾರತ ಸೋಲ್ತು ಅನ್ನೋ ಅರ್ಥ ಬರುತ್ತಾ? ಸೂಕ್ಷ್ಮವಾಗಿ ಥಿಂಕ್ ಮಾಡಬೇಕು ಈ ವಿಚಾರದಲ್ಲಿ ಮಾತನಾಡೋ ಮುಂಚೆ. ಇಲ್ಲಿ ಸಾಕಷ್ಟು ಆಯಾಮ ಇದೆ, ಒಂದೊಂದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ಭಾರತ ಮತ್ತು ಪಾಕ್ ನಡುವಿನ ಸಂಘರ್ಷದ ಅರ್ಥವನ್ನ ತಿಳ್ಕೋಬೇಕು. ನಾವು ಏನಕ್ಕಾಯ್ತು ಅಂತ ನೋಡಬೇಕು. ಭಾರತ ಇಲ್ಲಿ ಯುದ್ಧ ಮಾಡ್ತೀವಿ, ಪಾಕಿಸ್ತಾನದೊಂದಿಗೆ ಫೈಟರ್ ಜೆಟ್ ಕಾಳಗ ಮಾಡ್ತೀವಿ ಅಂತೇನು ಹೋಗಿತ್ತಾ? ಯಾವ ಉದ್ದೇಶಕ್ಕಾಗಿ ಭಾರತ ಪಾಕಿಸ್ತಾನದ ಮೇಲೆ ಸ್ಟ್ರೈಕ್ ಮಾಡಿತ್ತು? ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಉಗ್ರ ನೆಲೆಗಳನ್ನ ಧ್ವಂಸ ಮಾಡೋದು. ಅದು ಆಗಿದೆಯಾ ಇಲ್ವಾ? ಅದು ಇಂಪಾರ್ಟೆಂಟ್. ಅದು 100% ಸಕ್ಸಸ್ ಕಂಡಿದೆ. 9 ನೆಲೆಗಳನ್ನ, ಉಗ್ರ ತಾಣಗಳನ್ನ ಭಾರತ ಗುರಿಯಾಗಿಸಿತ್ತು. ಟಾರ್ಗೆಟ್ ಮಾಡಿದ ಎಲ್ಲ 9 ನೆಲೆಗೂ ಕೂಡ ಮಿಸೈಲ್ ನುಗ್ಗಿಸಿ ಪೂರ್ತಿ ಪುಡಿಗಟ್ಟಿದೆ. ಕನಿಷ್ಠ 100 ಉಗ್ರರ ಪ್ರಾಣ ಹೋಗಿದೆ. ಲಷ್ಕರ್, ಜೈಷ್ ಹಾಗೆ ಹಿಜ್ಬುಲ್ ಮುಜಾಹಿದೀನ್ ಹೀಗೆ ಸಾಕಷ್ಟು ಉಗ್ರ ಕೇಂದ್ರಗಳು ಪುಡಿಯ ಹೆಡ್ ಕ್ವಾರ್ಟರ್ಗಳೇ ಧ್ವಂಸ ಆಗಿದ್ದಾವೆ, ಸಣ್ಣ ಪುಟ್ಟ ಬ್ರಾಂಚ್ ಆಫೀಸ್ಗಳಲ್ಲ. ಸೊ ಭಾರತದ ಉದ್ದೇಶ ಸ್ಪಷ್ಟವಾಗಿ ಈಡೇರಿದೆ. ಇದಕ್ಕೆ ಸಾಕ್ಷ್ಯ ಸೇನೆ ಕೊಡಬೇಕು ಅಂತಿಲ್ಲ, ಪಾಕಿಸ್ತಾನದವರೇ ಒಪ್ಕೊಂಡಿದ್ದಾರೆ. ಅಲ್ಲಿನ ಮಾಧ್ಯಮಗಳು, ಅಲ್ಲಿನ ಜನರು ವಿಡಿಯೋ ಹಿಡಿದು ಅಪ್ಲೋಡ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಕ್ಲಿಯರ್ ಇದೆ. ನಮ್ಮ ಸೇನೆ ಕೂಡ ಪ್ರಿಸೈಸ್ ಆಗಿ ಸ್ಯಾಟಲೈಟ್ ಇಮೇಜಸ್ ಅನ್ನ ಕೂಡ ಕೊಟ್ಟು ಅದನ್ನ ಎಸ್ಟಾಬ್ಲಿಷ್ ಮಾಡಿದೆ. ಜೊತೆಗೆ ಸತ್ತವರಿಗೂ ಕೂಡ ಪಾಕಿಸ್ತಾನ ಸೇನೆ ಸರ್ಕಾರಿ ಗೌರವಗಳೊಂದಿಗೆ ಪಾಕಿಸ್ತಾನ ಫ್ಲಾಗ್ ಹಾಕಿ, ಆರ್ಮಿ ಚೀಫ್ರ ಒಂದು ಅದೇನೋ ಕೊಡ್ತಾರಲ್ಲ ಶವಪೆಟ್ಟಿಗೆ ಮೇಲೆ ಹಾಕೋ ಬಟ್ಟೆ, ಅದನ್ನ ಅವರು ಕೂಡ ಕಳಿಸಿ ಅಲ್ಲಿ ಬರೆದಿದ್ದು COAS ಅಂತ, ಚೀಫ್ ಆಫ್ ಆರ್ಮಿ ಸ್ಟಾಫ್ ಅಂತ, ಉಗ್ರರ ಮೃತದೇಹದ ಮೇಲೆ ಹಾಕಿದ್ದು. ಸೊ ಕ್ಲಿಯರ್ ಆಗಿ ಭಾರತ ಏನ್ ಮಾಡಿದೆ, ಅದರ ಪರಿಣಾಮ ಏನು ಅಂತ ಎಸ್ಟಾಬ್ಲಿಷ್ ಆಗಿದೆ ಅಲ್ಲಿ. ಜೊತೆಗೆ ಆ ಸಂದರ್ಭದಲ್ಲಿ ನಮಗೆ ಏನೂ ಸಣ್ಣ ಪುಟ್ಟ ಡ್ಯಾಮೇಜಸ್ ಆಗಿಲ್ವಾ? ಡ್ಯಾಮೇಜಸ್ ಆಗಿದೆ, ಆದ್ರೆ ನಮ್ಮ ಒಬ್ಬರೂ ಪೈಲಟ್ ಪ್ರಾಣ ಕಳ್ಕೊಂಡಿಲ್ಲ. ಎಲ್ಲ ಪೈಲಟ್ಗಳು ಸೇಫ್ ಆಗಿ ವಾಪಸ್ ಬಂದಿದ್ದಾರೆ ಅವರವರ ಬೇಸ್ಗೆ ಅಂತ ಕೂಡ ನಮ್ಮ ವಾಯುಪಡೆಯ DGMO ಅಥವಾ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಏರ್ಫೋರ್ಸ್, DGAO ಅಂತ ಕೂಡ ನೀವು ಕರಿಬಹುದು, ಡೈರೆಕ್ಟರ್ ಜನರಲ್ ಆಫ್ ಏರ್ ಆಪರೇಷನ್ಸ್ ಭಾರತಿ, ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, all our pilots are back home. ಕಾರ್ಯಾಚರಣೆ ಮಾಡಿದ ಬಳಿಕ ನಮಗೂ ಒಂದಷ್ಟು ಲಾಸಸ್ ಇರುತ್ತೆ. ಫೈಟರ್ ಜೆಟ್ ನಾವು ಕಳ್ಕೊಂಡಿಲ್ಲ ಅಂತ ನಾವು ಹೇಳಲ್ಲ, ಆದ್ರೆ ನಮ್ಮ ಎಲ್ಲ ಪೈಲಟ್ಗಳು ಸೇಫ್ ಆಗಿ ವಾಪಸ್ ಬಂದಿದ್ದಾರೆ ಅಂತ. ಅದರ ಅರ್ಥ ಒಂದು ವೇಳೆ ನಮ್ಮಲ್ಲೂ ಕೂಡ 1-2 ನಂಬರ್ಸ್ ಇನ್ನು ಹೇಳಲಿಲ್ಲ, ಕ್ರಾಶ್ ಆಗಿದ್ದರೂ ಕೂಡ ಪೈಲಟ್ಗಳು ಎಜೆಕ್ಟ್ ಮಾಡಿಕೊಂಡು ಸೇಫ್ ಆಗಿ ನೆಲೆಗೆ ಬಂದಿದ್ದಾರೆ ಅನ್ನೋದು ಕೂಡ ಕ್ಲಿಯರ್ ಇದೆ. ಒಬ್ಬರದೇ ಒಬ್ರು ಪೈಲಟ್ಗೆ ಏನು ಪ್ರಾಣಹಾನಿ ಆಗಿಲ್ಲ ಅನ್ನೋದು. CDS ಅನಿಲ್ ಚೌಹಾಣ್ ಕೂಡ ಇದೇ ಮಾತನ್ನ ಹೇಳಿದ್ದಾರೆ. ಇನಿಷಿಯಲ್ ಸ್ಟೇಜ್ ನಲ್ಲಿ ನಾವೊಂದಷ್ಟು
ಮಿಸ್ಟೇಕ್ ಮಾಡಿದ್ವಿ. ಅದು ಟ್ಯಾಕ್ಟಿಕಲ್ ಮಿಸ್ಟೇಕ್ ಆಗಿತ್ತು. ನಾವಿಲ್ಲಿ ಎಷ್ಟು ಜೆಟ್ ಕಳ್ಕೊಂಡ್ವಿ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಅಲ್ಲ, ನಾವು ಯಾಕೆ ಕಳ್ಕೊಂಡ್ವಿ ಅನ್ನೋದು ಇಂಪಾರ್ಟೆಂಟ್. ಅದಾದ್ಮೇಲೆ ನಾವು ಹೇಗೆ 2 ದಿನ ಬಿಟ್ಟು ಎಲ್ಲ ವಿಮಾನಗಳನ್ನ ಹಾರಿಸಿನೂ ಕೂಡ ದಾಳಿ ಮಾಡಿ ಹೇಗೆ ಪುಡಿಗಟ್ಟಿದ್ವಿ ಅದು ಇಂಪಾರ್ಟೆಂಟ್ ಅನ್ನೋದನ್ನ ಹೇಳಿದ್ರು. ಸ್ನೇಹಿತರೆ, ಇಲ್ಲಿ ಅವರು ಬಿಡಿಸಿ ಹೇಳಲಿಲ್ಲ, ಆದ್ರೆ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ಭಾರತ ಆರಂಭಿಕ ಹಂತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಎಸ್ಕಲೇಟ್ ಮಾಡೋಕೆ ಬಯಸಿರ್ಲಿಲ್ಲ. ಉಗ್ರ ನೆಲೆಗಳನ್ನ ಮಾತ್ರ ಟಾರ್ಗೆಟ್ ಮಾಡಿತ್ತು. ಉಗ್ರ ನೆಲೆಗಳ ರಕ್ಷಣೆಗೆ ಪಾಕಿಸ್ತಾನ ವಾಯುಪಡೆ ಕಳಿಸಿತ್ತು. ನಾವು ಆರಂಭದಲ್ಲೇ ಪಾಕ್ ಸೇನೆಯನ್ನ ಗುರಿ ಮಾಡಿರಲಿಲ್ಲ. ಪಾಕ್ನಲ್ಲಿ ಉಗ್ರ ನೆಲೆಗಳನ್ನ ದಾಳಿ ಮಾಡಕ್ ನಾವು ಹೊರಟಾಗ ಪಾಕ್ ವಾಯುಪಡೆ ಉಗ್ರರ ರಕ್ಷಣೆಗೆ ಬರುತ್ತೆ ಅಂತ ಗೊತ್ತಿದ್ರು ಕೂಡ ನಾವು ಎಸ್ಕಲೇಟ್ ಮಾಡೋದು ಬೇಡ ಅಂತ ಪಾಕ್ನ ಏರ್ ಡಿಫೆನ್ಸ್ ಅನ್ನ ಟಚ್ ಮಾಡೋಕ್ ಹೋಗಿರಲಿಲ್ಲ. ಸಾಮಾನ್ಯವಾಗಿ ಏನಾಗುತ್ತೆ, ವೈರಿ ಪಡೆ ಮೇಲೆ ವಾಯು ದಾಳಿ ಮಾಡೋಕ್ ಹೊರಡೋಕ್ಕಿಂತ ಮುಂಚೆ ನಾವೇನ್ ಮಾಡ್ತೀವಿ, ಶತ್ರುಗಳ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಾಶ ಮಾಡ್ತೀವಿ. ಮಿಲಿಟರಿ ಭಾಷೆಯಲ್ಲಿ ಸಿಯಾಡ್ ಮತ್ತು ಡಿಯಾಡ್ ಅಂತ ಕರೀತಾರೆ. ಸಿಯಾಡ್ ಅಂದ್ರೆ ಏನು, ಸಪ್ರೆಷನ್ ಆಫ್ ಎನಿಮಿ ಏರ್ ಡಿಫೆನ್ಸಸ್, ಅಂದ್ರೆ ವೈರಿ ಸೇನೆಯ ಏರ್ ಡಿಫೆನ್ಸ್ ಗಳನ್ನ ಒಂದಷ್ಟು ನಿಗ್ರಹಿಸೋದು, ಒಂದಷ್ಟು ಇಂಪಾರ್ಟೆಂಟ್ ಕಡೆಗಳಲ್ಲಿ ಡ್ಯಾಮೇಜ್ ಮಾಡೋದು ಅಥವಾ ಜಾಮ್ ಮಾಡೋದು, ಎಲೆಕ್ಟ್ರಾನಿಕ್ ಸಿಗ್ನಲ್ಗಳನ್ನ ಬ್ಲಾಕ್ ಮಾಡೋದು, ಜಾಮ್ ಮಾಡೋದು. ಒಟ್ಟಾರೆ ತಾತ್ಕಾಲಿಕವಾಗಿ ಕೆಲಸ ಮಾಡಬಾರದು, ಕೂಡಲೇ ರೆಸ್ಪಾಂಡ್ ಮಾಡೋಕ್ಕಾಗಬಾರದು, ಸಣ್ಣ ಪುಟ್ಟ ನಿರ್ಬಂಧಗಳನ್ನ ಅದಕ್ಕೆ ವಿಧಿಸಬೇಕು. ಅದು ಸಿಯಾಡ್. ನೆಕ್ಸ್ಟ್ ಡಿಯಾಡ್ ಅಥವಾ ಡಿಸ್ಟ್ರಕ್ಷನ್ ಆಫ್ ಎನಿಮಿ ಏರ್ ಡಿಫೆನ್ಸಸ್ ಅಂತ, ಶತ್ರುಗಳ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಧ್ವಂಸಗೊಳಿಸೋದು, ನಾಶ ಮಾಡೋದು. ಇದರ ಉದ್ದೇಶ ಏನು ಅಂದ್ರೆ, ಶತ್ರು ದೇಶದ ಮೇಲೆ ನಾವು ದಾಳಿ ಮಾಡಕ್ ಹೋದಾಗ, ವಾಯುಪಡೆ ಕಳಿಸಿದಾಗ ಅಲ್ಲಿನ ಏರ್ ಡಿಫೆನ್ಸ್ಗಳು ಅಡ್ಡ ಬರದೇ ಇರಲಿ ಅಂತ ಮಾಡಲಾಗುತ್ತೆ. ಆದ್ರೆ ಆರಂಭದಲ್ಲಿ ಭಾರತ ಉಗ್ರ ನೆಲೆಗಳನ್ನ ಟಾರ್ಗೆಟ್ ಮಾಡೋ ಟೈಮ್ನಲ್ಲಿ ಉಗ್ರ ನೆಲೆಗಳನ್ನ ಮಾತ್ರ ಟಾರ್ಗೆಟ್ ಮಾಡಿತ್ತು, ಸೇನಾ ಟಾರ್ಗೆಟ್ಗಳನ್ನ ಮುಟ್ಟೋಕ್ ಹೋಗಿರ್ಲಿಲ್ಲ. ಆ ಟೈಮ್ನಲ್ಲಿ ಉಗ್ರ ನೆಲೆಗಳನ್ನ ಕಾಪಾಡೋಕೆ ಪಾಕಿಸ್ತಾನ ವಾಯುಪಡೆ ಕೂಡ ಬಂದಿತ್ತು. ಅದೇ ಬಹುಶಃ CDS ಅನಿಲ್ ಚೌಹಾಣ್ ಅವರು ಹೇಳಿರೋದು. ಒಂದು ವೇಳೆ ನಾವು ಉಗ್ರ ನೆಲೆಗಳನ್ನ ಟಾರ್ಗೆಟ್ ಮಾಡೋಕ್ ಹೋದಾಗ ಪಾಕ್ ವಾಯುಪಡೆ ಅಡ್ಡ ಬಂದಾಗ ನಾವು ಪಾಕ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ನಾಶ ಮಾಡಿ ಮತ್ತೆ ಮುಂದುವರೆದಿದ್ದರೆ ಈಗ ಆಗಿರೋ ಮಿನಿಮಮ್ ಲಾಸ್ಗಳು ಕೂಡ ನಮ್ಗೆ ಆಗ್ತಿರ್ಲಿಲ್ಲ ಅಂತ CDS ಅನಿಲ್ ಚೌಹಾಣ್ ಅವರ ಸ್ಟೇಟ್ಮೆಂಟ್ ಅಲ್ಲೂ ಕೂಡ ಗಮನಿಸಿ. 9 ಮತ್ತು 10 ರಾತ್ರಿ ನಮ್ಮ ಎಲ್ಲ ವಿಮಾನಗಳನ್ನು ನಾವು ಹಾರಿಸಿದ್ವಿ, ಪಾಕಿಸ್ತಾನ ಸೇನೆ ವಿರುದ್ಧ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿದ್ವಿ ಅಂತ. ಮೊದಲ ದಿನ ಭಾರತ ಯಾವುದನ್ನ ಅವಾಯ್ಡ್ ಮಾಡಿತ್ತೋ ನಂತರ ಅದಕ್ಕೆ ಗುರಿ ಇಟ್ಟಿತ್ತು. ಪಾಕ್ ಏರ್ ಡಿಫೆನ್ಸ್ ಸಿಸ್ಟಮ್ ಸೇನೆಯನ್ನೇ ಟಾರ್ಗೆಟ್ ಮಾಡಲಾಯಿತು, ಏರ್ ಬೇಸ್ಗಳೆಲ್ಲ ಧ್ವಂಸ ಮಾಡಿದ್ವಿ. ಸೊ ಭಾರತ ಪೂರ್ತಿಯಾಗಿ ಪಾಕ್ ಸೇನೆಯನ್ನ ಅಡ್ಡಡ್ಡ ಮಲಗಿಸೋಕೆ ಸಾಧ್ಯ ಆಯಿತು. ಇದರಿಂದ ಪಾಕಿಸ್ತಾನದವರ ಸ್ಟೇಟ್ಮೆಂಟ್ ಕೂಡ ಚೆಕ್ ಮಾಡಿ ನೋಡಿ ನೀವು. ಆರಂಭದಲ್ಲಿ ವಿಮಾನ ಹೊಡೆದ್ವಿ ಹಾಗೆ ಅಂತ ಹೇಳಿದ್ರು, ಆದ್ರೆ ನಂತರದ 9 ಮತ್ತು 10 ಆ ದೊಡ್ಡ ದಾಳಿ ಏನು ಭಾರತ ಮಾಡ್ತು ಪಾಕಿಸ್ತಾನದ ಮೇಲೆ, 11 ಸೇನಾ ನೆಲೆಗಳನ್ನ ಭಾರತ ಏನು ಟಾರ್ಗೆಟ್ ಮಾಡಿ ರನ್ವೇಗಳಲ್ಲೆಲ್ಲ ಗುಂಡಿ ಬಿತ್ತು, ವಿಮಾನ ಇಟ್ಟಿದ್ದ ಶೆಲ್ಟರ್ಗಳೆಲ್ಲ ಧ್ವಂಸ ಆಯಿತು. ಪಾಕಿಸ್ತಾನದ ಉದ್ದಕ್ಕೂ ನಾರ್ತ್ನಿಂದ ಕಂಪ್ಲೀಟ್ ಕರಾಚಿ ತನಕ ಇಡೀ ವೆಸ್ಟರ್ನ್ ಫ್ರಂಟ್ನಲ್ಲಿ ಹೇಗೆ ದೊಡ್ಡ ಕೋಲಾಹಲವನ್ನು ಭಾರತ ಉಂಟು ಮಾಡಿತು. ಆ ಟೈಮ್ನಲ್ಲಿ ಪಾಕಿಸ್ತಾನ ಭಾರತದ ಹಂಗೆ ಹೊಡೆದ್ವಿ ಹಿಂಗೆ ಹೊಡೆದ್ವಿ ಏನೋ ಹೇಳಕ್ ಹೋಗ್ಲಿಲ್ಲ. ಶಾಬಾಜ್ ಶರೀಫ್ ಖುದ್ದು ಹೇಳಿದ್ದಾರೆ, ನಾವು ಬೆಳಿಗ್ಗೆ ಪ್ರೇಯರ್ ಮಾಡಿ ಬೆಳಿಗ್ಗೆ 4:05 ಗಂಟೆ ಅಷ್ಟೊತ್ತಿಗೆ ಭಾರತಕ್ಕೆ ಹೊಡೆಯೋಣ ಅಂತ ಹೊರಟಿದ್ವಿ, ಅಷ್ಟೊತ್ತಿಗೆ ಬ್ರಹ್ಮೋಸ್ ಹಾಕಿಬಿಟ್ರು ಅವರು, ನಮ್ಮ ಏರ್ ಬೇಸ್ಗಳನ್ನೆಲ್ಲ ಟಾರ್ಗೆಟ್ ಮಾಡಿಬಿಟ್ರು ಅಂತ ಗೊಳವಂತಿದ್ದಾರೆ ಶಾಬಾಜ್ ಶರೀಫ್. ಸೊ ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ನಾವು ಈ ವಿಚಾರಗಳನ್ನ. ಸ್ನೇಹಿತರ, ಯುದ್ಧಗಳಲ್ಲಿ ಡ್ಯಾಮೇಜಸ್ ಆಗೇ ಆಗುತ್ತೆ. ಈಗ ನೀವು ಮನುಷ್ಯ, ಇನ್ನೊಬ್ಬ ಮನುಷ್ಯನೊಂದಿಗೆ ಕುಸ್ತಿಗೆ ಹೋದಾಗ ನೀವು ಎಷ್ಟೇ ಬಲಶಾಲಿ ಆಗಿರಲಿ, ಆತ ನಿಮಗೆ ಒಂಚೂರು ಪರ್ಚೋದಿಲ್ವಾ, ಒಂಚೂರು ನಿಮಗೆ ಒಂದು ಪಂಚ್ ಮಾಡಕ್ಕೆ ಟ್ರೈ ಮಾಡಲ್ವಾ, ನಿಮಗೆ ತಾಗಲ್ವಾ, ಆಗೇ ಆಗುತ್ತಲ್ಲ. ಸಣ್ಣ ಪುಟ್ಟ ಡ್ಯಾಮೇಜಸ್ ಆದರೂ ಆಗೇ ಆಗುತ್ತಲ್ಲ. ನಿಮಗೆ ಆಗಲೇಬಾರ್ದು ಅಂದರೆ ನೀವು ಯಾವುದೋ ಮೊಲದೊಂದಿಗೋ ಜಿರಳೆಯೊಂದಿಗೋ ಸೊಳ್ಳೆಯೊಂದಿಗೋ ಯುದ್ಧ ಮಾಡಬೇಕು ಅಷ್ಟೇ, ಏನೂ ಆಗಬಾರ್ದು ಅಂತ ಹೇಳಿದ್ರೆ. ಆದರೆ ಇಲ್ಲಿ ಆಗಿರೋದು 2 ರಾಷ್ಟ್ರಗಳ ನಡುವೆ, ದೇಶಗಳ ನಡುವೆ, ಯಾವುದೋ ಉಗ್ರ ಸಂಘಟನೆಯೊಂದಿಗೂ ಅಲ್ಲ. ಉಗ್ರ ಸಂಘಟನೆ ಮೇಲೆ ದಾಳಿ ಮಾಡಿದಾಗ ಬಂದಿರೋದು ಪಾಕಿಸ್ತಾನ ಸೇನೆ ಬಂದಿರೋದು ಆ ಕಡೆಯಿಂದ. 2 ಸೇನೆಗಳು, 2 ಅಣ್ವಸ್ತ್ರ ರಾಷ್ಟ್ರಗಳೇ, ಇಬ್ಬರತ್ರನೂ ವಾಯುಪಡೆ ಇದೆ, ಇಬ್ಬರತ್ರನೂ ಮಿಸೈಲ್ಸ್ ಇದಾವೆ. ನಿಜ, ಅವ್ರಿಗೆ ನಾವು ಜಾಸ್ತಿ ಡ್ಯಾಮೇಜ್ ಮಾಡಿದ್ವಿ, ಅವ್ರು ನಮಗೆ ಚೂರು ಡ್ಯಾಮೇಜ್ ಮಾಡಬಾರ್ದು ಅಂತ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಗಲ್ಫ್ ವಾರ್ ಆದಂಥ ಟೈಮ್ನಲ್ಲಿ ಇರಾಕ್ ವಿರುದ್ಧ ಅಮೆರಿಕ ಮತ್ತು ಮಿತ್ರ ಪಡೆಗಳು ದಾಳಿ ಮಾಡಿದ್ವು. ಇದರಲ್ಲಿ ಮಿತ್ರಕೂಟ 132 ಏರ್ಕ್ರಾಫ್ಟ್ಗಳನ್ನು ಕಳ್ಕೊಳ್ತು. ಆದರೆ ಇರಾಕ್ ಕಡೆ ಹೋಗಿದ್ದು ಬರೀ 110 ಏರ್ಕ್ರಾಫ್ಟ್. ಸದ್ದಾಮ್ ಹುಸೇನ್ ಸೇನೆಗೆ ಹೋಲಿಕೆ ಮಾಡಿದ್ರೆ ಅಮೆರಿಕ ಸಾಕಷ್ಟು ಮುಂದೆ ಇತ್ತು. ಆದರೂ ಯುದ್ಧ ಮುಗಿಯುವಂಥ ಸ್ಥಿತಿಗೆ ಬಂದಾಗ ಮಿತ್ರ ಪಡೆಗಳಿಗೆ ಹೆಚ್ಚು ಫೈಟರ್ ಜೆಟ್ಗಳ ಲಾಸ್ ಆಗಿತ್ತು. ಹಾಗಂತ ಯುದ್ಧವನ್ನು ಯಾರು ಗೆದ್ದಿದ್ದು? ಇರಾಕ್ ಗೆಲ್ತಾ? ಕುವೈತ್ ವಶಕ್ಕೆ ಪಡೆಯೋ ಸದ್ದಾಮ್ ಹುಸೇನ್ ಕನಸು ನನಸಾಯ್ತಾ? ಇಲ್ಲ. 2ನೇ ಮಹಾಯುದ್ಧ ಕಡೆಗೆ ಬನ್ನಿ. ಯುದ್ಧದಲ್ಲಿ ಗೆದ್ದಿದ್ದು, ಲಾಭ ಪಡ್ಕೊಂಡಿದ್ದು ಅಮೆರಿಕ ಮತ್ತು ಸೋವಿಯತ್ ಯೂನಿಯನ್ಗಳು. ಜಪಾನ್ ಮತ್ತು ಜರ್ಮನಿ ಸಂಪೂರ್ಣ ಸೋತ್ ಹೋದ್ವು. ಆದರೆ ರಣರಂಗದಲ್ಲಿ ಹೆಚ್ಚು ಫೈಟರ್ ಜೆಟ್ ಕಳ್ಕೊಂಡಿದ್ದು ಯಾರು? ಮಿತ್ರ ಪಡೆಗಳೇ. ಸೋವಿಯತ್ 1,06,400 ಏರ್ಕ್ರಾಫ್ಟ್ಗಳನ್ನು ಕಳ್ಕೊಳ್ತು. ಎಸ್, ಮಹಾಯುದ್ಧ ಅಂದರೆ ಹಾಗೆ. ಮಾಸ್ ಮ್ಯಾನುಫ್ಯಾಕ್ಚರ್ ಮಾಡು, ಇಡೀ ದೇಶವನ್ನು ಈ ಶಸ್ತ್ರಾಸ್ತ್ರ ಉತ್ಪಾದನೆಗೆ ಹಾಕು, ಉತ್ಪಾದಿಸು. 1,00,000ಕ್ಕೂ ಅಧಿಕ ಏರ್ಕ್ರಾಫ್ಟ್ಗಳನ್ನು ಸೋವಿಯತ್ ಕಳ್ಕೊಳ್ತು. ಅದರಲ್ಲಿ 46,100 ಯುದ್ಧದಲ್ಲೇ ಪತನ ಆದರೆ
60,000ಕ್ಕೂ ಅಧಿಕ ಏರ್ಕ್ರಾಫ್ಟ್ಗಳು ನಾನ್ ಕಾಂಬ್ಯಾಟ್ ಸ್ಟೇಜ್ನಲ್ಲೇ ಹೋದ್ವು. ಇನ್ನು ಅಷ್ಟೆಲ್ಲ ಹಾರಾಡ್ತಿದ್ದ ಅಮೆರಿಕ ಕೂಡ 95,000 ಏರ್ಕ್ರಾಫ್ಟ್ಗಳನ್ನು ಕಳ್ಕೊಳ್ತು. ಆದರೆ ಅಮೆರಿಕ ವಿರುದ್ಧ ಹೋರಾಡ್ತಿದ್ದ ಕೊನೆ ತನಕ ಯುದ್ಧದಲ್ಲಿದ್ದ ಜಪಾನ್ 50,000 ಏರ್ಕ್ರಾಫ್ಟ್ಗಳನ್ನು ಮಾತ್ರ ಕಳ್ಕೊಂಡಿತ್ತು. ಇನ್ನು ಇಟಲಿ ಬರೀ 5,272 ಏರ್ಕ್ರಾಫ್ಟ್ ಕಳ್ಕೊಂಡ್ರೆ ಜರ್ಮನಿ ಹೆಚ್ಚಿತ್ತು. ಅವರು 1,16,000 ಏರ್ಕ್ರಾಫ್ಟ್ಗಳನ್ನು ಕಳ್ಕೊಂಡಿದ್ರು. ಸೊ ಎಲ್ಲವನ್ನ ಒಟ್ಟು ತಗೊಂಡ್ರೆ ಅಲೈಡ್ ಫೋರ್ಸಸ್ಗೆ ಹೆಚ್ಚು ವೈಮಾನಿಕ ನಷ್ಟ ಆಗಿತ್ತು. ಹೀಗಾಗಿ ಜೆಟ್ಗಳ ನಾಶವನ್ನ ಒಂದು ದೇಶದ ಸೋಲು ಗೆಲುವಿನ ಪರಮೋಚ್ಚ ಮಾನದಂಡ ಅಂತ ಪರಿಗಣಿಸಕ್ಕಾಗಲ್ಲ. 1971 ಯುದ್ಧ, ಪಾಕಿಸ್ತಾನವನ್ನು ತುಂಡು ಮಾಡಿ ಬಾಂಗ್ಲಾ ಹುಡ್ತಲ್ಲ, ಆ ಯುದ್ಧದಲ್ಲೂ ಕೂಡ ಅಷ್ಟೇ. ನಮ್ದು 45ರಿಂದ 65ರಷ್ಟು ಏರ್ಕ್ರಾಫ್ಟ್ಗಳು ನಮ್ದು ಹೋದ್ವು, ಪಾಕಿಸ್ತಾನದ್ದು 75 ಏರ್ಕ್ರಾಫ್ಟ್ಗಳು ಹೋದ್ವು. ಯುದ್ಧ ಭಾರತ ಗೆಲ್ತು, ನಮ್ದು ಒಂದು ಏರ್ಕ್ರಾಫ್ಟ್ ಹೋಗಿಲ್ವಾ? 45ರಿಂದ 65 ಏರ್ಕ್ರಾಫ್ಟ್ ಹೋಗಿದೆ. ಇದು ಇನ್ನು ಕ್ಲಿಯರ್ ಲೆಕ್ಕ ಇಲ್ಲ. 45 ಅಂತೂ ಗ್ಯಾರಂಟಿ ಹೋಗಿದೆ ಅಂತ ಹೇಳಿ ಎಲ್ಲ ಕಡೆ ನಿಮಗೆ ಮೆನ್ಷನ್ ಸಿಗುತ್ತೆ. ಸೊ ಹಾಗಾದ್ರೆ ಪಾಕಿಸ್ತಾನ ಗೆದ್ದು ಬಿಡ್ತಾ ನಮ್ಮ ಏರ್ಕ್ರಾಫ್ಟ್ನ ಡ್ಯಾಮೇಜ್ ಮಾಡಿದ ತಕ್ಷಣ? ಇಲ್ಲ ಅಲ್ಲ. ಸೊ ಈ ಕಾಮನ್ ಸೆನ್ಸನ್ನು ಇಟ್ಕೊಂಡಿರಬೇಕು. ಇಸ್ರೇಲ್ ನೋಡಿ, ಆ ಹಮಸ್, ಆ ಹಿಜ್ಬುಲ್ಲಾ, ಆ ಹೂತಿ ಇವ್ರ ಜೊತೆ ಎಲ್ಲ ಫೈಟ್ ಮಾಡ್ತಿರುತ್ತೆ. ಅವೇನು ದೊಡ್ಡ ಮಿಲಿಟರಿ ಪವರ್ಸ್ ಏನಲ್ಲ, ಅವೆಲ್ಲ ಉಗ್ರ ಸಂಘಟನೆಗಳು. ಅವ್ರ ಜೊತೆ ಫೈಟ್ ಮಾಡಬೇಕಾದ್ರೂ ಕೂಡ ಇಸ್ರೇಲ್ಗೆ ಡ್ಯಾಮೇಜಸ್ ಆಗುತ್ತೆ. ಇಸ್ರೇಲ್ ಮಿಲಿಟರಿ ಸೂಪರ್ ಪವರ್, ಟೆಕ್ನಾಲಜಿಕಲ್ ಸೂಪರ್ ಪವರ್, ಆದರೂ ಕೂಡ ಇಸ್ರೇಲ್ ಡ್ಯಾಮೇಜಸ್ ಆಗುತ್ತೆ. ಪ್ರೈಮ್ ಮಿನಿಸ್ಟರ್ ಮನೆ ಪಕ್ಕದಲ್ಲಿ ಕಿಟಕಿ ಹತ್ರ, ಬೆಡ್ರೂಮ್ ಹತ್ರ ಕಿಟಕಿ ಹತ್ರ ಡಮ್ ಅಂದಿತ್ತು ಡ್ರೋನ್ ಬಂದು. ಹಾಗಂತ ಇಸ್ರೇಲ್ ಸೇನೆ ವೀಕ್ ಈ ಹಿಜ್ಬುಲ್ಲಾಗಳ ಮುಂದೆ, ಹುತಿಗಳ ಮುಂದೆ, ಆಮೇಲೆ ಈ ಹಮಸ್ಗಳ ಮುಂದೆ, ಉಗ್ರ ಸಂಘಟನೆಗಳ ಮುಂದೆ ಒಂದು ರಾಷ್ಟ್ರ ಇಸ್ರೇಲ್ ದುರ್ಬಲ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಪಾಕಿಸ್ತಾನ ನಮಗಿಂತ ವೀಕ್ ಇರ್ಬೋದು, ಆದರೆ ಆ ಉಗ್ರ ಸಂಘಟನೆಗಳಿಗಿಂತ ಸ್ಟ್ರಾಂಗೇ ಇದ್ದಾರೆ. ಟಾಪ್ 12 ಬಲಿಷ್ಠ ಆರ್ಮಿಗಳ ಪಟ್ಟಿಯಲ್ಲಿ ಪಾಕಿಸ್ತಾನದ ಸೇನಾ ಪಡೆಗಳು ಕೂಡ ಬರ್ತವೆ. ಅವರ ಹತ್ರ ಅತ್ಯಾಧುನಿಕ ಅಮೆರಿಕನ್ ಮೇಡ್, ಚೈನಾ ಮೇಡ್, ಹಾಗೆ ಯುರೋಪಿಯನ್ ಮೇಡ್ ಮಿಲಿಟರಿ ಇಕ್ವಿಪ್ಮೆಂಟ್ಸ್ ಇದಾವೆ. ಹೀಗಾಗಿ ಪಾಕಿಸ್ತಾನ, ವೆಸ್ಟರ್ನ್ ಮೀಡಿಯಾ ಭಾರತದ ವಿರುದ್ಧ ಇದೇ ವಿಚಾರವನ್ನು ಇಟ್ಕೊಂಡು ಭಾರತವನ್ನು ಕಾಲಿಳಿಯೋಕೆ, ಸೇನಾ ಪಡೆಗಳ ಆತ್ಮಸ್ಥೈರ್ಯವನ್ನು ಕುಗ್ಗಿಸೋಕೆ ಪ್ರಯತ್ನ ಪಡ್ತಿರೋ ಟೈಮ್ನಲ್ಲಿ ನಮ್ಮ ದೇಶದ ಒಳಗಿರೋರು ಕೂಡ ನಿಮಗೆ ರಾಜಕಾರಣ ಮಾಡೋಕ್ಕೆ ಸಾಕಷ್ಟು ಬೇರೆ ಬೇರೆ ವಿಚಾರ ಸಿಗುತ್ತೆ. ಇಂಥ ಸೂಕ್ಷ್ಮ ವಿಚಾರಗಳಲ್ಲಿ ಮೂರ್ಖತನದ ವರ್ತನೆ ಬೇಡ ಅನ್ನೋದು ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.